ಹಾಯ್ ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಚಾನಲ್ ಲಾಕ್ಸ್. ಇವತ್ತು ಕಡಲೆ ಹಿಟ್ಟು ಮತ್ತು ಟೊಮೆಟೊನ ಉಪಯೋಗ ಮಾಡಿಕೊಂಡು ಒಂದು ಹೊಸ ರೆಸಿಪಿನ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿಯಾಗಿ ಮಾಡೋದು ನೋಡೋಣ. ಮೊದಲೇದಾಗಿ ನಮ್ಮ ಚಾನಲ್ ಏನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹಾಕುವಂಥ ವೀಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು. ಈ ರೆಸಿಪಿನ ಮಾಡೋದಕ್ಕೆ ಮೊದಲೇದಾಗಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಒಂದು 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. 2 ಕಪ್ಪಷ್ಟು ಕಡಲೆ ಹಿಟ್ಟಿಗೆ 1 ಕಪ್ಪಷ್ಟು ರವೆನ ಹಾಕೋತಾ ಇದ್ದೀನಿ. ಚಿರೋಟಿ ಅಥವಾ ಸಣ್ಣ ರವೆ, ಬಾಂಬೆ ರವೆ ಅಂತ ಹೇಳ್ತೀರಲ್ವ, ಆ ರವೆನ ಹಾಕೋತಾ ಇದ್ದೀನಿ. ನಿಮಗೆ ಇದೇ ರೀತಿ ರವೆ ಅಂತ ಏನಿಲ್ಲ, ಉಪ್ಪಿಟ್ಟು ರವೆ ಅಥವಾ ದಪ್ಪ ರವೆ ಏನು ಸಿಗ್ತಾವಲ್ವ ಅದನ್ನು ಕೂಡ ಹಾಕೋಬೋದು. 2 ಕಪ್ಪಷ್ಟು ಕಡಲೆ ಹಿಟ್ಟಿಗೆ 1 ಕಪ್ಪಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಇದನ್ನು 3-4 ಜನ ಆರಾಮಾಗಿ ತಿನ್ಬೋದು. ಈ ರೆಸಿಪಿನ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪು ಸ್ವಲ್ಪ ನೋಡಿನೇ ಹಾಕೊಳ್ಳಿ, ಬೇಕಾದಲ್ಲಿ ಮೇಲೆ ಕೂಡ ಉಪ್ಪನ್ನ ಹಾಕೋಬೋದು. ಹಾಗಾಗಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನ ಹಾಕೊಳ್ಳಿ ಅಂತಲೇ ಹೇಳ್ತಾ ಇದ್ದೀನಿ. ಇದೆಲ್ಲ ಆದ ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕಂದ್ರೆ ಪೂರ್ತಿ ಗಟ್ಟಿನೂ ಅಲ್ಲ, ಪೂರ್ತಿ ತೆಳುನೂ ಅಲ್ಲ. ಗಟ್ಟಿಯಾಗಿಬಿಟ್ರಂತೂ ಈ ರೆಸಿಪಿ ಚೆನ್ನಾಗಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ಆದಷ್ಟು ಸ್ವಲ್ಪ ತೆಳುವೇ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಈ ಹದಕ್ಕೆ ಇಟ್ಟಿದ್ರೆ ಸಾಕಾಗುತ್ತೆ. ಈ ರೀತಿ ತೆಳುವಾಗಿ ಕಲಿಸ್ಕೊಂಡಿದ್ದಾದ ನಂತರ ಇದಕ್ಕೆ ಮುಚ್ಚಳನ ಮುಚ್ಚಿ ಒಂದು 10-15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾದ್ರೆ ಇದರೊಳಗೆ ಏನು ರವೆ ಹಾಕಿರ್ತೀವಲ್ವ ಆ ರವೆ ನೆನೆದ್ರೆ ಈ ರೆಸಿಪಿ ಚೆನ್ನಾಗಿ ಬರುತ್ತೆ. ಇವಾಗ ಒಂದು 10 ನಿಮಿಷ ಆಗಿದೆ. ಇವಾಗ ಒಂದು 3-4 ಹಸಿಮೆಣ್ಸಿಕಾಯನ್ನ ಹೆಚ್ಚಿ ಹಾಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ವ ಅಷ್ಟು ನೋಡಿ ಹಸಿಮೆಣ್ಸಿಕಾಯನ್ನ ಹಾಕೊಳ್ಳಿ. ಇಲ್ಲ ನಮಗೆ ಪೇಸ್ಟ್ ಮಾಡಿ ಹಾಕೋತೀನಿ ಅಂದರೆ ಪೇಸ್ಟ್ ಕೂಡ ಮಾಡ್ಕೋಬೋದು. ಇಲ್ಲ ನಮಗೆ ಅಚ್ಕಾರದ ಪುಡಿ ಕೂಡ ಹಾಕೋತೀನಿ ಅಂದರೆ ಅಚ್ಕಾರದ ಪುಡಿ ಕೂಡ ಸೇರಿಸ್ಕೋಬೋದು. ಬಟ್ ಹಸಿಮೆಣ್ಸಿಕಾಯಿ ಹಾಕೊಂಡ್ರೆ ಒಂದು ಒಳ್ಳೆಯ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಅದಾದ ನಂತರ ಒಂದು ಹೆಚ್ಚಿರೋ ಈರುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ, ಜಾಸ್ತಿ ಸೇರಿಸ್ಕೊಳಕ್ಕೆ ಹೋಗಬೇಡಿ. ಅದಾದ ನಂತರ ಇದಕ್ಕೆ ಮೇನ್ ಪ್ರೋಸೆಸ್ ಅಂದರೆ ಟೊಮೆಟೊ ಹಾಕೋದಲ್ವ. ಒಂದು 4 ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಈ ರೆಸಿಪಿಗೆ ಟೊಮೆಟೊ ಎಷ್ಟು ಹಾಕ್ತಿರಲ್ವ ಅಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಟೊಮೆಟೊ, ಈರುಳ್ಳಿ, ಹಸಿಮೆಣ್ಸಿಕಾಯಿ ಹಾಕಿಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇದರಲ್ಲಿ ಒಂದು ಮೊಟ್ಟೆ ಕೂಡ ಹಾಕೋಬೋದು. ಅದು ಕೂಡ ಟೇಸ್ಟ್ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ನಾನು ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಮೊಟ್ಟೆ ಏನೂ ಹಾಕ್ಕೊಂಡಿಲ್ಲ. ನೀವು ಬೇಕಿದ್ರೆ ಒಂದು ಮೊಟ್ಟೆ ಕೂಡ ಹಾಕೊಳ್ಳಿ, ಇಲ್ಲ ಅಂತಂದರೆ ಹಾಕ್ಕೊಳ್ಳಾರೆ ಹಾಗೆ ಮಾಡಿದ್ರು ಕೂಡ ಇದು ಸಖತ್ ಟೇಸ್ಟಿಯಾಗಿ ಬರ್ತೈತಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಬೇಕಿದ್ದಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡಿಲ್ಲ, ಹಾಗೆ ಇದನ್ನು ಹಾಕೋತಾ ಇದ್ದೀನಿ. ಬನ್ನಿ, ಇವಾಗ ಹಿಟ್ಟು ರೆಡಿಯಾಗಿದೆ. ಇವಾಗ ಯಾವ ರೀತಿಯಾಗಿ ಈ ರೆಸಿಪಿನ ಮಾಡೋದು ಅಂತ ನೋಡೋಣ. ಇದನ್ನೇ ರೆಸ್ಟ್ ಮಾಡೋಕ್ಕೆ ಬಿಡೋ ಅವಶ್ಯಕತೆ ಏನಿಲ್ಲ. ಆವಾಗ ಏನು ರೆಸ್ಟ್ ಮಾಡಿರ್ತೀವಲ್ವ, ಹಾಗಾಗಿ ಹಾಗೆ ಕಲಸಿದಾದ ನಂತರ ಈ ರೆಸಿಪಿನ ಮಾಡಿಬಿಡು. ಇವಾಗ ಹಂಚನ್ನ ಕಾಯೋಕೆ ಇಟ್ಕೊಂಡಿದ್ದೆ. ನೀವು ಬೇಕಿದ್ರೆ ನಾರ್ಮಲ್ ಹಂಚು, ತವಾ ಯಾವ್ದು ಬೇಕಿದ್ರೂ ತೊಗೋಬೋದು. ನಾನಿಲ್ಲಿ ನಾನ್ ಸ್ಟಿಕ್ ಹಂಚನ್ನ ತೊಗೊಂಡಿದ್ದೀನಿ. ನೀವು ನಾರ್ಮಲ್ ಹಂಚು ತೊಗೊಂಡ್ರೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈ ಹಿಟ್ಟೇನು ರೆಡಿ ಮಾಡಿರ್ತೀವಲ್ವ ಅದನ್ನ ಹಾಕೋಬೋದು. ಬಟ್ ನಾ ಇಲ್ಲಿ ನಾನ್ ಸ್ಟಿಕ್ ತವಾನ ತೊಗೊಂಡಿದ್ರೆ ಎಣ್ಣೆನೂ ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಹಾಗೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಈ ಹಿಟ್ಟನ್ನ ಒಂದು ಸ್ವಲ್ಪ ನಿಮಗೆ ತೆಳು ಬೇಕಿದ್ರೆ ತೆಳು ಅಥವಾ ದಪ್ಪ ಬೇಕಿದ್ರೆ ದಪ್ಪ ಕೂಡ ಹಾಕೋಬೋದು. ಬಟ್ ನಾವಿಲ್ಲಿ ಟೊಮೆಟೊ ಆಮ್ಲೆಟ್ ಮಾಡೋದ್ರಿಂದ ಸ್ವಲ್ಪ ದಪ್ಪನೇ ಹಾಕ್ಕೊಂಡ್ರೆ ಆಮ್ಲೆಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಆಮ್ಲೆಟ್ ಸ್ವಲ್ಪ ದಪ್ಪವಾಗಿ ಇರುತ್ತಲ್ವ, ಹಾಗಾಗಿ ದಪ್ಪವಾಗಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ಇಲ್ಲ ನಮಗೆ ತೆಳು ಬೇಕಂದರೆ ನೀವು ತೆಳು ಕೂಡ ಸೇರಿಸ್ಕೋಬೋದು. ಇದನ್ನ ಒಂದು ಸೈಡ್ ಬೇಯಿಸಿದಾದ ನಂತರ ಇನ್ನೊಂದು ಸೈಡ್ ಹೊಳಿಸಿ ಹಾಕಿ ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಅಥವಾ ಬೆಣ್ಣೆ, ತುಪ್ಪ ಏನು ಬೇಕಿದ್ರೂ ಹಾಕೋಬೋದು. ಯಾವ್ದು ಹಾಕಿದರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ತುಪ್ಪ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಟೊಮೆಟೊ ಹಿಟ್ಟು ಮತ್ತು ಟೊಮೆಟೊ ಆಮ್ಲೆಟ್ ರೆಡಿ ಆಗುತ್ತೆ. ಅದೇ ರೀತಿ ಇನ್ನೊಂದು ಆಮ್ಲೆಟ್ ಕೂಡ ಹಾಕೋತಾ ಇದ್ದೀನಿ. ಸೇಮ್ ಪ್ರೊಸೆಸ್ಸಲ್ಲೇ ಹಾಕೋತಾ ಇದ್ದೀನಿ. ಅದು ಬೇಯೋಷ್ಟರಲ್ಲಿ ನಾನು ಇದನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಇದ್ರ ಟೇಸ್ಟ್ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಯಾವ ರೀತಿಯಾಗಿ ಬಂತು ಅಂತ ತಪ್ಪದೆ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.